ಕರ್ನಾಟಕ ರೈತ ಸಂಘ ಮತ್ತು ಸಿಪಿಎಂಎಲ್ ರೆಡ್ ಸ್ಟಾರ್ ಪಾರ್ಟಿ ವತಿಯಿಂದ ಸಿಂಧನೂರು ಮತ್ತು ಲಿಂಗಸಗೂರು ಈ ಎರಡೂ ತಾಲೂಕಿನ ರೈತರು ಮತ್ತು ಹೋರಾಟಗಾರರೆಲ್ಲ ಸೇರಿ ಇವತ್ತು ಸಹಾಯಕ ಆಯುಕ್ತರನ್ನ ಭೇಟಿ ಮಾಡಿ ಅವರಿಗೆ ಒಂದು ಗಡುವನ್ನು ಕೊಟ್ಟಿದ್ದೀವಿ. ಅದೇನೆಂದರೆ ಲಿಂಗಸಗೂರು ಮತ್ತು ಸಿಂಧನೂರು ತಾಲೂಕಿನಲ್ಲಿ ಅಕ್ರಮ ಸಕ್ರಮ ಭೂಮಿ ಮಂಜೂರಿ ಆಗ್ತಾ ಇಲ್ಲ. ಇಲ್ಲಿರ್ತಕ್ಕಂಥ ಶಾಸಕರು, ಭೂಮಾಲಕರು, ನೆಲಗಾರರೆಲ್ಲ ಸೇರಿಕೊಂಡು ಅಧಿಕಾರಿಗಳ ಮೇಲೆ ಇನ್ಫ್ಲುಯೆನ್ಸ್ ಮಾಡಿ ಅದನ್ನು ಹಾಳು ಮಾಡ್ತಾ ಇದ್ದಾರೆ. ಅದಕ್ಕೆ ಎರಡು ಬೇಡಿಕೆಯನ್ನು ನಾವು ಇವತ್ತು ಮುಂದಿಟ್ಟಿದ್ದೀವಿ. ಮೊದಲನೇದಾಗಿ ಗೆಜಲ್ಘಟ್ ಇದ್ಯಾವುದು ಜವಳಗೇರ, ಸಿಂಧನೂರು ತಾಲೂಕಿನ ಜವಳಗೇರ ನಾಡಗೌಡರ ಕೈಲಿರ್ತಕ್ಕಂಥ ಹೆಚ್ಚುವರಿ ಭೂಮಿ ಅಂತ ಏನದಲ್ಲ, ಅದು ಸರ್ಕಾರದ ಕೈಲಿ ಇರಬೇಕಾದ ಭೂಮಿ. ಸೊ ಆ ಭೂಮಿನ ಮಾರಾಟ ಆಗಲಾರ್ದಂಗೆ, ವರ್ಗಾವಣೆ ಮಾಡಲಾರ್ದಂಗೆ ಕೂಡಲೇ ತಡೆಗಟ್ಟಲಿಕ್ಕೆ ನೋಟಿಫಿಕೇಷನ್ ಮಾಡಬೇಕು ಒಂದು ವಾರದೊಳಗಡೆ. ಮತ್ತು ಅದನ್ನೇ ಭೂ ನ್ಯಾಯಮಂಡಲದಲ್ಲಿ ಕೂಡಲೇ ತೀರ್ಪು ಕೈಗೊಂಡು ಆ ಭೂಮಿನ ಹಂಚಬೇಕನ್ನೋಂಥದ್ದು ಒಂದು ಭಾಳ ಮುಖ್ಯವಾದ ಹೋರಾಟ ಅದು. ಎರಡನೇದಾಗಿ ಲಿಂಗಸಗೂರಿನಲ್ಲಿ 996 ಜನ ಅಕ್ರಮ ಸಕ್ರಮ ಸಾಗುವಳಿದಾರ ಅರ್ಜಿಗಳನ್ನು ರಿಜೆಕ್ಟ್ ಮಾಡಿ ಒಗೆದಿದ್ದಾರೆ. ಇಲ್ಲಿನ ಶಾಸಕರು, ಇಲ್ಲಿನ ಅಧಿಕಾರಿಗಳು. ಅದು ಸರ್ಕಾರದ ಭೂಮಿ ಆಗಿದ್ದರು, ಕಂದಾಯ ಭೂಮಿ ಆಗಿದ್ದರು, ಗೈರಾಣಿ ಭೂಮಿ ಆಗಿದ್ದರು ಸಹಿತ ಅದನ್ನು ಫಾರೆಸ್ಟ್ ಅಂತ ಬರೆದ್ಬಿಟ್ಟು ಸರಾಸರಿ 1,000 ಜನ ರೈತರ ಹೊಟ್ಟೆ ಮೇಲೆ ಹೊಡೆದಿದ್ದರಿಂದ ಅದನ್ನು ಪುನಃ ವೆರಿಫಿಕೇಷನ್ ಆಗಬೇಕು. ಕೂಡಲೇ ಆ್ಯಕ್ಚುಲಿ ಸರ್ವೆ ಕಾರ್ಯನ ಪೂರೈಸಬೇಕು. ಒಂದೇ ವಾರ ಟೈಮ್ ಕೊಟ್ಟಿದ್ದೀವಿ. ಅಕ್ರಮ ಸಕ್ರಮ ಮಾಡಿಕೊಡ್ಬೇಕು ಅಂತ ಈ ಎರಡೂ ಇಶ್ಯೂಗಳನ್ನು ಇವತ್ತು ಇಟ್ಕೊಂಡು ಮಾತಾಡಿದ್ವಿ. ಸೊ ಇದನ್ನು ನೀವು ಫೈಸಲ್ ಮಾಡಿಲ್ಲ ಅಂದರೆ, ನೀವು ಬರೀ MLAಗಳ ಮಾತು, ನೆಲಗಾರರ ಮಾತು, ಲಪುಟ್ರು ಲಂಗರ ಮಾತು ಕೇಳ್ಕೊಂತ ಹೊಂಟ್ರೆ ನಿಮ್ಮ ಕಚೇರಿ ವಿರುದ್ಧ ಹೋರಾಟವನ್ನು ಶುರು ಮಾಡ್ತೀವಿ. ಜೊತೆಗೆ ಮುಂದಿನ ತಿಂಗಳ ಮೊದಲೇ ವಾರದಲ್ಲಿ ಮುಖ್ಯಮಂತ್ರಿ ಸಿಂಧನೂರಿಗೆ ಏನು ಬರ್ತಾರೆ, ಅಟ್ಟಿಗೆ ಬರಲಾರ್ದಂಗೆ ಹೆಂಗೆ ಸ್ಟಾಪ್ ಮಾಡೀವಿ, ಸಿಂಧನೂರಿಗೆ ಮುಖ್ಯಮಂತ್ರಿ ಬರಲಾರ್ದಂಗೆ ಕೂಡ ನೋಡ್ತೀವಿ ಅಂತೇಳಿ ಇವತ್ತು ವಾರ್ನಿಂಗ್ ಕೊಟ್ಟಿದ್ದೀವಿ. ಎಲ್ಲ ರೈತರಿಗೆ ವಿನಂತಿ ಇಷ್ಟೇ. ಸೊ ಜವಳಗೇರ ಹೆಚ್ಚುವರಿ ಭೂ ಪ್ರಕರಣ ಇಡೀ ರಾಜ್ಯದಲ್ಲಿ ಇಡೀ ಭೂ ಸುಧಾರಣೆ ಕಾಯ್ದೆಯನ್ನು ಬುಡಮೇಲೆ ಮಾಡಿದಂಥ ಪ್ರಕರಣ. ಅದರಲ್ಲಿ 44 ವರ್ಷಗಳಿಂದ ಒಂದು ಪ್ರಕರಣವನ್ನು ಇತ್ಯರ್ಥಪಡಿಸಿಲ್ಲ, ಪೆಂಡಿಂಗ್ನಾಗ ಇಟ್ಕೊಂಡು 1064 ಎಕರೆ ಎ ಕ್ಲಾಸ್ ಭೂಮಿನ ವೆಂಕಟರಾವ್ ನಾಡಗೌಡರ ಕೈ ಕೊಟ್ಟಿದ್ದಾರೆ. ಸರ್ಕಾರದ ಕೈಯಲ್ಲಿ ಇರಬೇಕಾದ 1064 ಎಕರೆ ಭೂಮಿ ಆ್ಯಕ್ಚುಲಿ ನಾಡಗೌಡರ ಕೈಯಲ್ಲಿದೆ. ಅದನ್ನು ಪುನಃ ವಶಪಡಿಸಿಕೊಳ್ಬೇಕು, ಜನಕ್ಕೆ ಹಂಚಬೇಕು ಅನ್ನೋದು. ಮೂರನೇದಾಗಿ ಲಿಂಗಸೂರು ತಾಲೂಕಿನ ಎಲ್ಲ ಅಕ್ರಮ ಸಕ್ರಮ ಸಾಗುವಳಿದಾರರಿಗೆ ಪಟ್ಟ ಕೊಡಬೇಕನ್ನೋದು ಕರಾರಿದೆ, ಹೋರಾಟ ಇದೆ. ಥ್ಯಾಂಕ್ ಯು.